ಆಸ್ಟ್ರೇಲಿಯಾ ಗಂಡು ಬರುತ್ತಿದ್ದಾರೆ. ಹಲೋ ನೋಡಿ ನೋಡಿ. ಓ ಹುಡುಗನ್ ತಂದೆನಾ? ಅಲ್ಲಮ್ಮ. ಮತ್ತೆ ಅಣ್ಣನಾ? ಅಲ್ಲಮ್ಮ. ಓ ದೊಡ್ಡಪ್ಪ ಇರ್ಬೋದು. ಅಲ್ಲಮ್ಮ, ಈ ತಾನೇ ಹುಡುಗ. ಹೌ ಆರ್ ಯು? ತಲೆ ಎಲ್ಲ ಹುಡುಕಿದ್ರು 3 ಕೂದ್ಲಿಲ್ಲ, ಮೈಯಲ್ಲಿ ಮೂಳೆ ಬಿಟ್ರೆ 1 ಪಾವು ಮಾಂಸ ಇಲ್ಲ. ಈಗಲೂ ಆಗಲೋ ಚಟ್ಟಕ್ಕೆ ಸಿದ್ಧವಾಗಿದನಲ್ಲಪ್ಪ. ಅಮ್ಮ, ಇನ್ನು 50 ವರ್ಷ ಆಗಿಲ್ಲ. ಹಾಗಂತ ನನ್ನ ಮಗಳನ್ನ ಈ ಮುದುಕನ್ ಕೊಟ್ಟು ಮದುವೆ ಮಾಡ್ಬೇಕೇನ್ರಿ? ಬೇಡ, ಆಸ್ಟ್ರೇಲಿಯಾ ಗಂಡು ಬೇಡ. ನಿಮ್ಮ ಕಂಡೀಷನ್ಗೆ ಓಕೆ ಆಗೋ ನವಯುವಕನಾಗಿರೋ ಗಂಡು ಇದೆಯಮ್ಮ, ಆಫ್ರಿಕಾದ ಗಂಡು. ಆದ್ರೆ ಮುಖ ಮಾತ್ರ ಸ್ವಲ್ಪ ಹಂದಿ ತರ ಇದೆ. ಮುಖ ಹಂದಿ ತರ ಇದ್ರು ಸರಿ, ಗೂಬೆ ತರ ಇದ್ರು ಸರಿ, ಒಂದು ಲೆಗ್ಗು ಇಲ್ದೇ ಇದ್ರು ಸರಿ, ಹುಡುಗ ದುಡ್ಡಿನಲ್ಲಿ ಕುಬೇರನಾಗಿರ್ಬೇಕಷ್ಟೇ. ಮುಚ್ಕೊಂಡು ನೋಡ್ರಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಕೋಟ್ಯಾಧೀಶ್ವರ ಆಗಿರ್ಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ಬೇಕು, ನೋಡೋಕೆ ಸೂಪರ್ ಆಗಿರ್ಬೇಕು. ಸುತ್ತಮುತ್ತ 28 ಹಳ್ಳಿಗಳಲ್ಲಿ ನನ್ನ ಅಳಿಯನೇ ಟಾಪ್ ಆಗಿರ್ಬೇಕು. ಒಟ್ನಲ್ಲಿ ನಮ್ಮ ಲೆವೆಲ್ ನ ಮೀರ್ಸೋ ಹಾಗಿರ್ಬೇಕು. ಹಲೋ ಕೃಷ್ಣಣ್ಣ, ಹಲೋ, ಚೆನ್ನಾಗಿದೆ ಮಗನೇ. ಎಲ್ಲಿ? ಸಿಂಗಾಪುರ್ ಇಂದ ಮಾತಾಡ್ತಿದ್ಯಾ? ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದ್ಬಿಟ್ಟಿದ್ಯಾ? ಚಿನ್ನದ ಬೆಳ್ಳು ಸಿಕ್ಲಿಲ್ವಾ? ಬೆಳ್ಳಿ ಬೆಳ್ಳು ಸಿಕ್ತಾ? ಹೋಗ್ಲಿ ಬಿಡುಕಂತ ನನ್ನ ಆಸೆ ಫಲಿಸ್ತು. ಹೌದಪ್ಪ, ಚೆನ್ನಾಗಿದ್ದಾರೆ. ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ, ಬೋಯಿನಿ ಎಲ್ಲ ಚೆನ್ನಾಗಿದ್ದಾರೆ. ಏನೋ ನಾಳೆ ನೀನ್ ಸಿಂಗಾಪುರ್ ಇಂದ ಇಂಡಿಯಾಕ್ಕೆ ಬಂದಿಡ್ತಾ ಇದ್ಯಾ? ಆಯ್ತು ಕಂದ, ಬೆಂಗಳೂರಿಗೆ ಏರ್ಪೋರ್ಟ್ ಬಂದ್ಬಿಡ್ತೀನಿ. ಅಲ್ಲಿ ಬಿದ್ದಿರೋ ಬೆಳ್ಳಿ ರೂಪಾಯಿ ನಿಂದ ಇಲ್ಲ ನಂದ? ಎಲ್ಲಿದೆ? ಅಯ್ಯೋ ಕೆಪ್ರ ನನ್ನ ಮಗನೇ, ನನ್ನ ಹತ್ರ ಬಿದ್ದ ಮೇಲೆ ನಂದೇ ಅಲ್ವೇ? ಎಲ್ಲಿದೆ? ತಿರ್ಗು ಎಲ್ಲಿ? ಯಾವ ನನ್ ಮಗನ ನನ್ ಮತ್ತವನು? ನಿಮ್ಮಪ್ಪ ಕಣೋ ಮಗನೇ. ಈಗ ತಾನೇ ಶಿವ ಅಂತ ಜೈಲಿಂದ ರಿಲೀಸ್ ಆಗ್ತಾ ಇದ್ಯಾ? ಮತ್ತೆ ಒಳಗೆ ಹೋಗಕ್ ಆಸೆನಾ? ಮಾರಮ್ಮನ್ ಡಿಸ್ಕು ಒಳಗಡೆ ಎಂತ ಸುಖವಾಗಿದ್ದೆ. ಬೆಲ್ಲು ಹೊಡೆದ ತಕ್ಷಣ ಫುಡ್, ವೆಂಟಿಲೇಷನ್, ಬೆಡ್, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜ್, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸ್. ಹೋಯ್ತೆ. ಅಯ್ಯೋ ನನ್ನ ಮಗನೇ, ಇನ್ನಾದ್ರೂ ಈ ಜೈಲಿನ ಆಸೆ ಬಿಡು. ನನ್ನ ಮಗ ಸಿಂಗಾಪುರಲ್ಲಿ ಓದ್ತಾ ಇದ್ದಾನೆ, ಅವನು ಲೆವೆಲ್ಲೇ ಬೇರೆ. ಅಲ್ಲಿ ಅವನು PhD ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಂಗಳ ನಿನ್ನ ಹೆಸರಲ್ಲಿ 5,000 ರೂಪಾಯಿ ಡ್ರಾ ಮಾಡ್ತಾ ಇದ್ದೀನಿ. ಲೇ ಮಗನೇ, ಇನ್ಮೇಲಿಂದ ನಿನ್ ಗೆಟಪ್ ಎಲ್ಲ ಚೇಂಜ್ ಮಾಡಿ ಆ ಮನೆಗೆ ಎಕ್ಸ್ಟ್ರಾರ್ಡಿನರಿ ಎಂಟ್ರಿ ಕೊಡ್ತೀನಿ. ಈ ಮನೆ ಎಷ್ಟು ಎಕರೆ ಇದೆ? 2.5 ಎಕರೆಯಲ್ಲಿ ಕಟ್ಟಿದ್ದಾರೆ ಕೃಷ್ಣ. ಎಡಗಡೆ ಹೆಂಗಸರು ಸೆಲ್, ಬಲ್ಗಡೆ ಗಂಡಸರು ಸೆಲ್, ಮಧ್ಯದಲ್ಲಿ ಬೃಂದಾವನ್ ಗಾರ್ಡನ್ ತರ ಮಾಡಿಸ್ಬಿಟ್ರೆ ಬಳ್ಳಾರಿ ಜೈಲ್ ತಲೆ ಮೇಲೆ ಹೊರದಂಗಿರುತ್ತೆ. ನೀನ್ ಕುತ್ಕೇಸ್ಕಿ ಪ್ರಾಣ ತೆಗೆದ್ಬಿಟ್ಟು ನಾನೇ ಬಳ್ಳಾರಿ ಜೈಲ್ಗೆ ಹೋಗ್ಬಿಡ್ತೀನಿ. ಹುಷಾರು. ಹಿಂದ್ಗಡೆ ಬರ್ತಾ ಇರೋಳ ಅತ್ತೆ, ಮುಂದ್ಗಡೆ ಬರ್ತಾ ಇರೋಳ ಅತ್ತೆ ಮಗಳು. ಈಗ ನಾನ್ ಡವ್ ಹೊಡಿಬೇಕಾಗಿರೋದು ಮುಂದ್ಗಡೆ ಇರೋಳ ತಾನೆ. ಕೃಷ್ಣ, ಅಲ್ಲಿ ಬರ್ತಾ ಇರೋಳು ನಿಮ್ಮ ಅತ್ತೆ ಅಂದ್ರೆ ನನ್ನ ತಂಗಿ. ಅದ್ರ ಹಿಂದ್ಗಡೆ ಬರ್ತಾ ಇರೋದು ನಮ್ಮ ತಾಯಿ ಅಂದ್ರೆ ನಿಮ್ಮ ಅಜ್ಜಿ. ನೀನ್ ಡವ್ ಹೊಡಿಬೇಕಾಗಿರೋದು. ಪಿತಾಜಿ, ಇವಳನ್ನ ನೋಡ್ತಾ ಇದ್ರೆ ಸೆಂಟ್ರಲ್ ಜೈಲ್ ವಾರ್ಡನ್ ಶುಭಾಶ್ರೀ ತರ ಕಾಣಿಸ್ತಾ ಇದ್ದಾಳೆ. ಏನಣ್ಣ ಇವನು? ಸೆಂಟ್ರಲ್ ಜೈಲ್ ಅಂತಾನೆ, ಶುಭಾಶ್ರೀ ಅಂತಾನೆ, ಲೇಡಿ ವಾರ್ಡನ್ ಅಂತಾನೆ. ಅದು ಸಿಂಗಾಪುರಲ್ಲಿ ಇವ್ನು ಓದ್ತಾ ಇರೋದು ಸೆಂಟ್ರಲ್ ಕಾಲೇಜ್ ಅಂತ. ಅಲ್ಲಿ ಯಮ ಸ್ಟ್ರಿಕ್ಟ್, ಅದಕ್ಕೆ ಅದನ್ನ ಸೆಂಟ್ರಲ್ ಜೈಲ್ ಅಂತಾನೆ. ಅಲ್ಲಿ ವಾರ್ಡನ್ ಹೆಸರು ತಗೊಂಡು ಏನೇನೋ ಬಡಬಡಿಸ್ತಾ ಇದ್ದಾನೆ ಕಣಬ. ಹಾಗಾದ್ರೆ ಅವನ್ ಕಾಲೇಜಲ್ಲಿರೋ ಕ್ಲಾಸ್ ರೂಮ್ ನ ಲಾಕಪ್ ಅಂತ ಹೇಳ್ತಾರಾ? ಹೌದೌದು, ನಮ್ಗೆಲ್ಲ ಒಂದೇ ತರ ಯೂನಿಫಾರ್ಮ್ ಬಟ್ಟೆಗಳಿರುತ್ತೆ, ಆದ್ರೆ ನಂಬರ್ಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳನ್ನ ಖೈದಿಗಳು ಅಂತ ಕರೀತಾರಾ? ಖೈದಿಗಳನ್ನ ಖೈದಿ ಅಂತ ಕರೀದೆ, ಇನ್ನೇನ್ ಡಾಕ್ಟರ್ ಮೋದಿ ಅಂತ ಕರೀತಾರ? ಮಾವಾ, ಏನ್ ಮಾಲ? ನಿಮ್ ಮಗನ್ನ ನೋಡ್ತಾ ಇದ್ರೆ ಸಿಂಗಾಪುರ್ನಿಂದ ಬಂದೊಂಥರ ಕಾಣ್ತಾ ಇಲ್ಲ? ಮತ್ ಯಾವ ತರ ಕಾಣಿಸ್ತಾನೆ ಮಾಲ? ಮಾವಾ, ರಾಮಾಪುರ ಸಂತೆಲಿ ಅರ್ಧ ರೇಟ್ಗೆ ಬನೀನ್ ಕೊಂಡ್ಕೊಂಡು, ಸರ್ಜಾಪುರ ಸಂತೆಲಿ ಗುಜ್ರಿ ಪ್ಯಾಂಟ್ ನ ಕದ್ಕೊಂಡು, ಟಿಕೆಟ್ ಇಲ್ದೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡಿ TC ಬಂದಾಗ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡು, ರೈಲ್ವೆ ಸ್ಟೇಷನ್ ಬರೋಕ್ ಮುಂಚೆನೆ
ಸಿಗ್ನಲ್ ಹತ್ರ ಟ್ರೈನ್ ಇಂದ ಜಂಪ್ ಮಾಡಿ ಓಡ್ ಬಂದೊಂಥರ ಕಾಣಿಸ್ತಾನೆ. ಎಂತ ದಿವ್ಯ ದೃಷ್ಟಿ ತಾಯಿ ನಿಂದು. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನನ್ನ ಜಾತಕನ. ಇದೆಲ್ಲ ಹೆಂಗ ಗೊತ್ತಾಯ್ತು ನಿನ್ಗೆ? ಇರ್ವೆ ಇರ್ವೆ ಇರ್ವೆ. ಕೃಷ್ಣ ತುಂಬಾ ದಡ್ದಿದೀಯಾ? ಕೈ ಕಾಲು ಮಕ್ಕ ತೊಳ್ಕೊಂಡು ಊಟ ಮಾಡಿ ಮತ್ತೆ ನಡೀತಿದ? ಅಯ್ಯೋ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಏನೋ ಬೆಲ್ಲು? ಸಿಂಗಪೂರ್ ಹಾಸ್ಟೆಲ್ ಊಟದ ಬೆಲ್. ಅಯ್ಯೋ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಬಾ. ನಡಿಯೋ ಕೃಷ್ಣ. ಬೆಲ್ಲು ಹೊಡಿಲಿಲ್ವೇ? ಶಂಕ ಓದ್ತಾ ಇದ್ದೀನಲ್ಲ ನೋಡಿ. ಓಕೆ ಓಕೆ ಮಾಲವ್, ನನಗೀಗ ರೆಸ್ಟ್ ಟೈಮ್. ಸಂಜೆ 4 ಗಂಟೆ ಕರೆಕ್ಟ್ ಆಗಿ ಗಾರ್ಡನ್ ಕೆಲ್ಸಕ್ಕೆ ಅಂತ ಹೊರಗಡೆ ಬಿಡ್ತಾರೆ. ಆಗ ಮೀಟ್ ಮಾಡೋಣ. ಓಕೆ? ನಿಂತ್ಕೊಳ ಅಣ್ಣ. ಮೊದ್ಲು ಈ ಸಿಂಗಪುರ್ ಕೋತಿನ ಚೌರದ ಅಂಗಡಿ ಕರ್ಕೊಂಡೋಗಿ ಅವನಿಗೆ ಹಿಂದೆ ಮುಂದೆ ಎಲ್ಲ ಕತ್ತಿಸ್ಕೊಂಡು ಕರ್ಕೊಂಡ್ ಬಾ. ನಿನ್ನಿಂದ ಈ ವೇಷನೆಲ್ಲ ನೋಡಕ್ಕಾಗಲ್ಲ. ಅನ್ಬಿಡ, ಇವಾಗ ಪ್ಯಾಷನ್ ಕೇಳು, ಹೋಗು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ನಿಲ್ಸ. ತಾಳಿ ಕಟ್ಟೋಕ್ ಮುಂಚೆ ಮಾತಾಡಿದ ವ್ಯವಹಾರದಂಗೆ ಕೊಡೋದನ್ ಕೊಡ್ದೆ ಅದ್ ಹೆಂಗೋ ತಾಳಿ ಕಟ್ಟಿಸ್ತೀಯ? ಬೀಗ್ರೆ, ಹಣ ಕೊಡ್ತೀನಿ ಅಂದವರು ಯಾಕೋ ಇನ್ನೂ ಬರ್ಲಿಲ್ಲ. ಹೇಗಾದ್ರೂ ಮಾಡಿ ಇನ್ನೊಂದು ವಾರದಲ್ಲಿ ನಿಮ್ ಹಣ ಕೊಟ್ಬಿಡ್ತೀನಿ. 1 ವಾರ ಅಲ್ಲ, 1 ಗಂಟೆ ತಡ ಮಾಡಿದ್ರೆ ಈ ಮದುವೆ ನಡೆಯಕ್ಕಿಲ್ಲ. ಏನಮ್ಮ, ನಿಮ್ಮ ಕೈ ಮುಗಿದ್ ಬೇಡ್ಕೋತೀನಿ. ಈ ನನ್ ಮಗಳ ಮದ್ವೆ ನಿಂತೋಯ್ತು ಅಂದ್ರೆ ಅವಳ ಭವಿಷ್ಯನೇ ಸರ್ವನಾಶ ಆಗೋಗುತ್ತಮ್ಮ. ನಿಮ್ ಕಾಗೆ ಪುರಾಣ ನಮಗ್ ಬೇಡ. ನಮ್ ಮಗನ್ನ ಓದಿಸ್ಬೇಕಾದ್ರೆ ಎಷ್ಟು ಸಾವಿರ ಹಣ ಸುರಿದಿದೀವಿ ಗೊತ್ತಾ? ನಿಮ್ ಮಗಳು ನಮ್ ಮನೆಗ್ ಬಂದ್ ಸೇರಿದ್ರೆ ನಾವು ಸಾಯೋ ತನಕ ಅನ್ನ ಹಾಕೋದಿಲ್ಲ. ನೀವ್ ಕೇಳಿದ ವರದಕ್ಷಿಣೆ ಹಣನ ಹೇಗಾದ್ರೂ ಮಾಡಿ 1 ವಾರದಲ್ಲಿ ಕೊಟ್ಬಿಡ್ತೀವಿ. ನೀವು ಕೊಟ್ಮೇಲೆ ಅವನು ಕಟ್ತಾನ ತಾಳಿನ. ಬೀಗ್ರೆ, ಅಪ್ಪ ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲಪ್ಪ. ಮುಚ್ಚ ಬಾಯಿ. ಕೊಡ್ತಾರೆ. ಎಲ್ಲ ಮುಗ್ದೋದ್ಮೇಲೆ ಆಗ್ತಾರೆ 3 ನಾಮನ. ಬೀಗ್ರೆ ಬೀಗ್ರೆ ಅಯ್ಯೋ, ಬೀಗ್ರೆ, ದಯವಿಟ್ಟು ನಿಮ್ ಕ್ಷಮಿಸಿ, ಕಾಲಿಗೆ ನನ್ನ ಮಾತು ಕಟ್ತೀನಿ, ಕೇಳಿ. ನನ್ನ ಮಗನ್ ಇನ್ನೊಂದು ವಾರದಲ್ಲಿ ಮದ್ವೆ ಹಣ ಹೇಗಾದ್ರೂ ಕೊಟ್ಬಿಡ್ತೀನಿ. ನಿಂತ್ಕೊಳ್ಳಿ. ಕೇವಲ ವರದಕ್ಷಿಣೆಗೋಸ್ಕರ ಒಂದ್ ಹೆಣ್ಣಿನ ಬಾಳನ್ನ ಹಾಳು ಮಾಡ್ತಾ ಇದ್ದೀರಾ. ನಿಮಗ್ ದುಡ್ಡು ತಾನೇ ಬೇಕು, ತಗೊಳ್ಳಿ. ಅಮ್ಮ ಅಮ್ಮ, ನೀವು ನಮಗೋಸ್ಕರ ಇದನ್ನೆಲ್ಲ. ರಾಮಣ್ಣವ್ರೆ, ರಕ್ತ ಹಂಚ್ಕೊಂಡ್ರೇನೆ ಅಕ್ಕ ತಂಗಿರ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ಮನುಷ್ಯತ್ವ. ತಗೊಳ್ಳಿ, ನಡೀರಿ. ಯಾರಾದ್ರೂ ಕಿಡ್ನಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಇಲ್ಲ. ಮತ್ತೆ ಹೊಟ್ಟೆ ಏನಾದ್ರೂ ನೋವುತ್ತೇನಪ್ಪ? ಮತ್ತೆ ಎದೆ ನೋವುತ್ತೇನಪ್ಪ? ಇಲ್ಲ. ಓ, ಅದೇನ್ ಕೂದೇನು ಹೋಗ ಅಂತ ಬಾಬಿಟ್ಟು ಹೇಳಯ್ಯ. ಪಿತಾಜಿ, ಹೊಟ್ಟೆ ಹಸಿವಾಗ್ತಾ ಇದೆ ಪಿತಾಜಿ. ಇನ್ನು 10 ನಿಮಿಷದಲ್ಲಿ ಊಟ ಮಾಡ್ಲಿಲ್ಲ ಅಂತಂದ್ರೆ ನನ್ ಪ್ರಾಣ ಗೊತ್ತಿ ಕಟ್ಟಾಗುತ್ತೆ ಪಿತಾಜಿ. ಅಯ್ಯೋ, ಇಷ್ಟೊತ್ತಾದ್ರೂ ಯಾತಕಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದ್ರೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾತಕ್ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ? ಪಿತಾಜಿ, ಬೆಲ್ಲು ಹೊಡಿಯಕ್ಕಿಂತ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟಾಸ್ಕೊಂಡು ಹೊಡಿತಾರೆ ಪಿತಾಜಿ ಪೊಲೀಸ್ನವರು. ಕೃಷ್ಣ, ನಾನೇನಪ್ಪ ದ್ರೋಹ ಮಾಡ್ದೆ ನಿನ್ಗೆ? ಏನು ಇಲ್ಲ ಪಿತಾಜಿ. ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಜೈಲು ಮೂಡಿದ ಮನೆ ಮೂಡಿಗೆ ಬಂದು ಊಟ ಮಾಡಿ ಬಾರೋ. ಮರ ಮುಟ್ಟಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಅಯ್ಯೋ ನನ್ನ ಮಗನೇ, ನೀನ್ ರಾತ್ರಿ ಎಲ್ಲ ಜೈಲು ತಟ್ಟೆ ಗಂಟೆ, ಜೈಲು ತಟ್ಟೆ ಗಂಟೆ ಅಂತ ಕನ್ವರ್ಸ್ತಾ ಇದ್ದಿದ್ದನ್ ಕೇಳಿ ಕೇಳಿ ಎಷ್ಟೇ ಆಗ್ಲಿ ನಿಮ್ಮ ಅಪ್ಪ ಅಲ್ವಾ ನಾನು ಆಗ್ಲಿ ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀನಿ. ತಗೋ. ಬೆಲ್ಲು, ಊಟ, ಬೆಲ್ಲು, ಊಟ. ಮೋಹಿನಿ, ಯಾಕೆ ಅಯ್ಯೋ, ನಾನ್ ಮಾತ್ರ ಅಲ್ವೇ? ಅಲ್ಲೋಡು, ಈ ಟ್ಯಾಕ್ಸಿ ಡ್ರೈವರ್ ಅವಸ್ಥೆ ನೋಡಿ ಇಡೀ ಊರೇನಾಗ್ಬೇಕು. ಹಾಗ್ ಮಾಡ್ತೀನಿ. ಏನೇ ನಿನ್ ಪ್ಲಾನು? ಸಸ್ಪೆನ್ಸ್. ನಾನು ಹೋಗ್ತೀನಿ, ನನ್ನ ಆಟೋಲ್ ಫಾಲೋ ಮಾಡಿ. ನಮಸ್ಕಾರ ರೀ. ಏನ್ರಿ, ನಿಮಗ್ ಶಾಕ್ ಹೊಡಿಲಿಲ್ವಾ? ತೇರಿ ಜಂಪರ್ ಮೇ ಬಂಪರ್. ಶಾಕ್ ಹೊಡಿಯಕ್ ಏನ್ ಕರೆಂಟಾ ಇಲ್ಲ ಜನರೇಟರಾ? ಅದು ಹಾಗಲ್ಲ ರೀ. ಇನ್ ಹೇಗ್ರಿ? ಅದು ನಾನು ಮರ್ಯಾದೆನ ಕೊಟ್ಟು ಮರ್ಯಾದೆ ತಗೊಂತಿದ್ದೀನಲ್ಲ, ಅದಕ್ಕೆ. ಸಂತೋಷ. ಏನ್ ವಿಷಯ? ಅವತ್ತು ನೀವು ವಾರ್ಡನ್ ಹತ್ರ ಹೇಳಿ ನಮಗ್ ಬುದ್ಧಿ ಕಲಿಸ್ದೆ ಹೋಗಿದ್ದಿದ್ರೆ ನಾವು ಮಜಾ ಮಾಡ್ಕೊಂಡು ನಮ್ ಭವಿಷ್ಯನೇ ಹಾಳು ಮಾಡ್ಕೋತಾ ಇದ್ವಿ. ನೀವು ನಮ್ಮ ಕಣ್ಣು ತೆರೆಸಿದ ದೇವರು ರೀ. ತುಂಬಾ ಓವರ್ ಆಕ್ಟಿಂಗ್ ಬೇಡ. ಇಲ್ಲಿ ಬಂದ್ ಉದ್ದೇಶ ಏನ್ ಹೇಳು?
ಲೇಟ್ ಆಯ್ತು, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಕಾಲೇಜ್ಗೆ ಡ್ರಾಪ್ ಮಾಡ್ತೀರಾ ಅಂತ. ಟ್ಯಾಕ್ಸಿ ಇರೋದೇ ಡ್ರಾಪ್ ಮಾಡೋದಕ್ಕೆ. ಮೀಟರ್ ಚಾರ್ಜ್ ಕೊಡಂಗಿದ್ರೆ ಯಾವ ಕತ್ತನ್ ಬೇಕಾದ್ರೂ ಡ್ರಾಪ್ ಮಾಡ್ತೀನಿ. ನಾನು ದುಡ್ಡು ಕೊಟ್ಬಿಡ್ತೀನಿ. ಹಾಗಾದ್ರೆ ನಡಿಕತ್ತೆ. ಮೀಟರ್ ತಿರುಗಿಸಿ. ಆ ಟ್ಯಾಕ್ಸಿ ಫಾಲೋ ಮಾಡಿ. ಎಲ್ಲೋ ಹರ್ಟ್ ಸೌಂಡ್ ಬಂತಲ್ಲ. ಏನ್ರಿ ಅದು ಡಬಲ್ ಮೀನಿಂಗ್ ಡೈಲಾಗು? ನಂದು ಏನಿದ್ರು ಸಿಂಗಲ್ ಮೀನಿಂಗು, ಡಬಲ್ ಮೀನಿಂಗ್ ಇಲ್ವೇ ಇಲ್ಲ. ಟ್ಯಾಕ್ಸಿ ನಂದು, ಸೀಟ್ ನಂದು. ಎಲ್ಲಿ ನನ್ ಮೇಲೆ ಕೋಪಕ್ಕೆ ಸೀಟ್ ಹರಿದೆ ಅಂತ ನೋಡಿದೆ. ಹತ್ತೇರಿ ಜಂಪರ್ ಮೇ ಬಂಪರ್. ಹಿಂದೆ ಕೂತ್ಕೊಂಡು ಏನೋ ಚಿಲ್ಲರೆ ಕೆಲಸ ಮಾಡ್ತಾರಾಗಿದೆ. ಚಿಲ್ಲರೆ ಕೆಲಸ ಅಲ್ಲ, ತೋರಿಸ್ತೀನಿ. ಏಯ್, ಯಾಕೆ ಪಟ ಹರ್ಕೋತಾ ಇದ್ಯಾ? ಡ್ಯೂಟಿಗೆ ಬರಲ್ವಲ್ಲ ನೀನು? ಸುಮ್ಮನೆ. ಏನಮ್ಮ, ಏನಾಯ್ತು? ಇವ್ ನನ್ನ ಟ್ಯಾಕ್ಸಿ ಎಳ್ಕೊಂಡ್ಬಂದು ನನ್ನ ಬಟ್ಟೆ ಎಲ್ಲ ಹರಿದಾಕಿ ಎಲ್ಲೆಲ್ಲೋ ಮುಟ್ಟಿ ಏನೇನೋ ಮಾಡಿ ನನ್ನ ರೇಪ್ ಮಾಡಕ್ ಪ್ರಯತ್ನ ಮಾಡ್ತಿದ್ದ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬೇಕಾದ್ರೆ ಇಲ್ಲಿ ನೋಡಿ ಸರ್. ಏನ್ರಿ ಹಾಗ್ ಜೊಲ್ ಸುರ್ಸ್ಕೊಂಡ್ ನೋಡ್ತಿದ್ದೀರಾ? ನೀ ಹೇಳಿಲ್ಲಮ್ಮ ನೋಡಿ ನೋಡಿ ಅಂತ. ನೋಡಕ್ ನಿಮ್ಗೇನ್ ಹೆಂಡತಿ ಇಲ್ವಾ? ಇದಾಳೆ, 5ನೇ ಹೆರಿಗೆಗೆ ತವ್ರ ಮನೆಗೆ ಹೋಗಿದ್ದಾಳೆ. ಏನ್ ಶಿವ ಗಲಾಟೆ? ಏನಿಲ್ಲ ಏನಿಲ್ಲ, ಒಂದ್ ನಿಮಿಷ. ಸರ್, ಇವನನ್ನ ಸುಮ್ನೆ ಬಿಡಬಾರ್ದು ಸರ್. ಬಟ್ಟೆ ಬಿಚ್ಚಿ ಅವಮಾನ ಮಾಡಿ ರೋಡಲ್ಲಿ ಮೆರವಣಿಗೆ ಮಾಡ್ಬೇಕು ಸರ್. ಒಂದ್ ನಿಮಿಷ, ನಾ ಹೇಳ್ತೀನಿ. ನನ್ ಕೈಯಿಂದ ಅವಳ ಬಟ್ಟೆನ ಹರಿದಿದ್ರೆ ನನ್ ಕೈಲಿ ಮೆತ್ಕೊಂಡ್ರೆ ಆಯಿಲ್ ಅವಳ ಬಟ್ಟೆ ಮೇಲೆ ಇರ್ಬೇಕಲ್ವಾ? ನೋಡಿ ಸರ್, ಅವಳ ಬಟ್ಟೆ ಎಷ್ಟು ನೀಟಾಗಿದೆ. ನನ್ ಕೈ ನೋಡಿ ಸರ್. ಸರ್, ಇವನ್ ಮಾತ್ ನಂಬೇಡಿ ಸರ್. ಇವನ್ ಇವಾಗ ಕೈಗೆ ಆಯಿಲ್ ಹಾಕೊಂಡು ನಾಟಕ ಆಡ್ತಿದ್ದಾನೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನು ನನ್ ಬಾಡಿಲಿ ಆಯಿಲ್ ವೆಲ್ಲಿದೆ, ಅದನ್ನ ಡಿಗ್ ಮಾಡಿ ಕೈಲಿ ಮೆತ್ಕೊಂಡಿದ್ದೀನಿ. ಸರ್, ಇವ್ರ ಮಾತು ಬದಲಾಯಿಸ್ತಿದ್ದಾನೆ. ನಿನ್ ಡೋಂಗಿ ಮಾತಲ್ಲ ನನ್ನ ಹತ್ರ ನಡೆಯೋದಿಲ್ಲಮ್ಮ. ಶಿವು ಎಂತ ಹುಡುಗ ಅಂತ ನನ್ ಚೆನ್ನಾಗ್ ಗೊತ್ತು. ನಿನ್ ನಾಟಕನ ಇವತ್ತ ಕೊನೆ ಮಾಡು. ಹೊರಡು. ಸಾರಿ ಸರ್, ಬರ್ತೀನಿ ಸರ್. ಹೋಗ್ಬಿಟ್ ಬಾಮ್ಮ. ಒಂದ್ ನಿಮಿಷ ಸರ್. ಹುಡುಗರು ಹುಡುಗಿನ ಚೀಟ್ಲೆ ಮಾಡಿದ್ರೆ ಅವ್ರ ಬಟ್ಟೆನ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ತೀರಾ? ಚೆನ್ನಾಗಿದೆ. ಅದೇ ಹುಡುಗಿ ಮಾಡಿದ್ರೆ ಹೋಗು ಅಂತ ಬಿಟ್ಬಿಡೋದಾ? ಇನ್ ಐಡಿಯಾ ಪ್ರಕಾರ ಇದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಅದು ಪಬ್ಲಿಕ್ ಆಗಿ ಹೇಳೋಗಿಲ್ಲ, ಸೆನ್ಸರ್ ಪ್ರಾಬ್ಲಮ್. ಸರ್ ಸ್ವಲ್ಪ ಕಿವಿ ಕೊಡಿ. ನಮ್ ಬಟ್ಟೆನು ಬಿಚ್ಚ ಹಾಕಿಸ್ಬಿಟ್ರೆ